ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು, ಸೀನಿಯರ್ ಮೆಂಬರ್ ಆಗಿರೋರು, ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು, ಮಧ್ಯ ಹೇಳೋಗಿಲ್ಲ. ಅವರೇ ಅಟ್ಟೆ ಆಗ್ಬೇಕನ್ನು ಯಾರಿದ್ದವ್ರು ನಾವು ಯಾಕೆ ಆಗ್ಬಾರ್ದು? ಸಾಮಾನ್ಯ ಒಬ್ಬ ನಂದೇನ್ ತಕರಾರು ಇಲ್ಲ. ಅವ್ರು ಏನ್ ಹೇಳಿದ್ದಾರೆ? 224 ಜನರಲ್ಲಿ 224 ಜನರಲ್ಲಿ ಯಾರು ಬೇಕಾದ್ರೂ ಆಗ್ಬೋದು. ಸಂವಿಧಾನದಾಗ ಯಾರು ಬೇಕಾದ್ರೂ ಅಧಿಕಾರ ಇದೆ. ಆಗ್ಬೋದು, ನೀವು ಅಷ್ಟೇ ಇಲ್ಲ. ಆಗ್ಬೋದು. ಅಪ್ಪ ಕಡೆ ನಮ್ಮ ಮಗ ಆಗ್ಬೇಕನ್ನೋ ಮುಖ್ಯಮಂತ್ರಿ ಯಾಕೆ ಮಾತಾಡ್ತಾರೆ? ಏನಾಗಿದೆ? ಜನರ ಆದೇಶ, ಎಲ್ಲರ ಅಪ್ಪ ಕೂಡ ಅಲ್ಲ. ಅಧ್ಯಕ್ಷರೇ, ಆಯ್ತು ಅಲ್ಲ, ಯತ್ನಾಳ್ ಅವ್ರು ಸುಳ್ಳು ನಾವು ಏನಪ್ಪ ಮಾತಾಡ್ಬೇಕು. ಯತ್ನಾಳ ಅಂತಿವರು ಸದಸ್ಯರು. ನಾನು ನೀವು ಹೇಳಿದ ಮೇಲೆ ಮತ್ತೆ ಬಾಯಿ ಹಾಕ್ಲಿಲ್ಲ. ಅಲ್ಲೇ ಬೇರೆಯವರು ಎದ್ದು ಹೇಳ್ತಾರೆ. ನಾನು ಲೀಡರ್, ಆಸ್ ಚೀಫ್ ಮಿನಿಸ್ಟರ್, ಆಸ್ ಲೀಡರ್ ಆಫ್ ದಿ ಹೌಸ್. ಚಲರಾಯಸ್ವಾಮಿ ಅವರು ಸುಮ್ಮನೆ ಮಧ್ಯ ಹೇಳಿ ಮಾಡೋಕೆ ಹೋಗ್ಬಾರ್ದು, ಮಧ್ಯೆ ಎದ್ದಾಳಬಾರ್ದು. ನಮ್ಮ ಅನುಮತಿ ತಗೋಬೇಕು ಫಸ್ಟ್ ಆಫ್ ಆಲ್, ಆಮೇಲೆ ಇವ್ರ ಅನುಮತಿ ತಗೋಬೇಕು, ಸ್ಪೀಕರ್ ಅನುಮತಿ ತಗೋಬೇಕು, ಆಮೇಲೆ ಮಾತಾಡಬೇಕು. ಅನುಮತಿ ಕೊಟ್ಟರೆ ನಾನು ಈಲ್ಡಾದ್ರೆ ಮಾತಾಡಿ, ಬೇಡ ಅಂತ ಹೇಳಿದವರು ಯಾರು?